ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಯಾವಾಗಲಾದರೂ ಹೊರಗೆ ಸಂಪೂರ್ಣ ಶಾಂತ, ಸ್ಥಿರ ಹಾಗೂ ಸುಲಭವಾಗಿ ಕಾಣುವ, ಆದರೆ ಒಳಗಡೆ ಆಳವಾದ ಭಾವನೆಗಳ ಅಲೆಗಳೊಂದಿಗೆ ಬದುಕುತ್ತಿರುವ ವ್ಯಕ್ತಿಯನ್ನು ನೋಡಿದ್ದೀರಾ? ಅವರ ಕಣ್ಣುಗಳಲ್ಲಿ ವಿಚಿತ್ರವಾದ ದಣಿವು ಇರುತ್ತದೆ, ಆದರೆ ಅವರು ನಗುತ್ತಾ ಎಲ್ಲರಿಗೂ ಶಕ್ತಿ ನೀಡುತ್ತಾರೆ. ಸಂಬಂಧಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಂಡರೂ ತಮ್ಮ ಭಾವನೆಗಳನ್ನು ಹೊರಗೆ ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ. ಸ್ನೇಹಿತರೆ, ನಾವು ಇಲ್ಲಿ ವೃಷಭ ರಾಶಿಯವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದು ರಾಶಿ ಚಕ್ರದ 2ನೇ ರಾಶಿ. ಇದನ್ನು ಶುಕ್ರ ಗ್ರಹ ನಿಯಂತ್ರಿಸುತ್ತದೆ. ಶುಕ್ರ ಎಂದರೆ ಪ್ರೀತಿ ಮತ್ತು ಸೌಂದರ್ಯದ ಗ್ರಹ. ವೃಷಭ ರಾಶಿಯವರು ಹೊರಗಡೆ ಸ್ಥಿರವಾಗಿರುತ್ತಾರೆ, ಆದರೆ ಒಳಗಡೆ ತುಂಬಾ ಭಾವನಾತ್ಮಕವಾಗಿರುತ್ತಾರೆ. ಅವರು ನೆಲಕ್ಕೆ ಹತ್ತಿರವಾಗಿರುತ್ತಾರೆ, ಆದರೆ ಅವರ ಕನಸುಗಳು ಆಕಾಶಕ್ಕಿಂತಲೂ ದೊಡ್ಡವು. ಅವರ ಹೃದಯವೇ ಒಡೆದರೂ ಸಹ ಅವರು ಸಂಬಂಧಗಳನ್ನು ಮುರಿಯುವುದಿಲ್ಲ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯವರ ಜೀವನದಲ್ಲಿನ ಕೆಲವು ಕಹಿ ಸತ್ಯಗಳನ್ನು ತಿಳಿಯಲಿದ್ದೇವೆ. ಇವು ಎಷ್ಟೋ ಬಾರಿ ಅಷ್ಟು ಆಳವಾದವು, ಕೇಳುವಷ್ಟರಲ್ಲೇ ರೋಮಾಂಚನ ಉಂಟಾಗುತ್ತದೆ. ಯಾವ ವಯಸ್ಸಿನಲ್ಲಿ ಇವರಿಗೆ ಹೆಚ್ಚು ಹೋರಾಟ ಮಾಡಬೇಕಾಗುತ್ತದೆ, ಯಾವ ಗ್ರಹದ ಸ್ಥಿತಿ ಮತ್ತೆ ಮತ್ತೆ ಅಡೆತಡೆಗಳನ್ನು ತರುತ್ತದೆ, ಹಾಗೂ ಅತಿ ಕತ್ತಲೆಯಲ್ಲೂ ಇವರನ್ನು ಬೆಳಕಿನತ್ತ ಕೊಂಡೊಯ್ಯುವ ಗುಣವೇನು? ಇದು ರಾಶಿ ಫಲವಲ್ಲ, ಆತ್ಮಕತೆ. ಇದು ಭವಿಷ್ಯವಾಣಿಯಲ್ಲ, ಆದರೆ ಹಿಂದಿನ ಜೀವನದಲ್ಲಿ ಅಡಗಿರುವ ಸತ್ಯ. ಇವಾಗ ಬನ್ನಿ ಸ್ನೇಹಿತರೆ, ವಯಸ್ಸಿನ ಪ್ರತಿ ಹಂತಗಳನ್ನು ತಿಳಿದುಕೊಳ್ಳೋಣ. ಅವು ಇವರಿಗೆ ಜೀವನದ ಕಹಿ ಸತ್ಯವನ್ನು ತೋರಿಸುತ್ತವೆ ಮತ್ತು ಆ ಸತ್ಯದಿಂದಲೇ ಅವರು ಬಹಳ ಕಲಿಯುತ್ತಾರೆ. ಆದರೆ ಅದಕ್ಕಿಂತ ಮೊದಲು ನೀವು ಸಹ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ಮಾತೆ ಹಾಗೂ ಜೈ ಶ್ರೀ ಕೃಷ್ಣ ಎಂದು ತಪ್ಪದೇ ಬರೆಯಿರಿ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 1. ವೃಷಭ ರಾಶಿಯವರ ಜೀವನದ ಮೊದಲನೇ ಕಹಿ ಸತ್ಯವೆಂದರೆ, ಬಾಲ್ಯದಲ್ಲಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ, ಪ್ರೌಢ ಹಾಗೂ ಸ್ವಲ್ಪ ವಿಭಿನ್ನ ಸ್ವಭಾವದವರಾಗಿರುತ್ತಾರೆ. 5ರಿಂದ 15ರ ವಯಸ್ಸಿನವರೆಗೆ ಈ ಮಕ್ಕಳು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ, ಆದರೆ ಪ್ರತಿಯೊಂದು ವಿಷಯವನ್ನು ಮನಸ್ಸಿನೊಳಗೆ ಇಟ್ಟುಕೊಳ್ಳುತ್ತಾರೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ, ತಂದೆ ತಾಯಿಯರ ಸಂಬಂಧಗಳು ಅಥವಾ ಶಾಲೆಯಲ್ಲಿ ನಡೆದ ಘಟನೆಗಳು ಇವುಗಳೆಲ್ಲವೂ ಇವರನ್ನು ಬಹಳ ದಿನಗಳವರೆಗೆ ಮಾನಸಿಕವಾಗಿ ಪ್ರಭಾವಿಸುತ್ತವೆ. ಯಾರಾದರೂ ಏನಾದರೂ ಹೇಳಿದರೆ ವೃಷಭ ರಾಶಿಯವರು ಅದನ್ನು ನೆನಪಿಟ್ಟುಕೊಳ್ಳುತ್ತಾರೆ ಮತ್ತು ಸಮಯ ಬಂದಾಗ ಉತ್ತರ ನೀಡುತ್ತಾರೆ. ಆದರೆ ಇದೇ ಇವರ ಮೊದಲ ಕಹಿ ಸತ್ಯವಾಗುತ್ತದೆ. ಇವರಿಗೆ ಶೀಘ್ರವಾಗಿ ಕ್ಷಮಿಸುವ ಗುಣವಿಲ್ಲ. ಇದರ ಕಾರಣದಿಂದ ಅನೇಕ ಸಂಬಂಧಗಳು ಇವರ ಜೀವನದಿಂದ ದೂರವಾಗುತ್ತವೆ. 2. ವೃಷಭ ರಾಶಿಯವರ ಜೀವನದ 2ನೇ ಕಹಿ ಸತ್ಯವೆಂದರೆ, 19ರಿಂದ 24ರ ವಯಸ್ಸಿನವರೆಗೆ ವೃಷಭ ರಾಶಿಯವರ ಜೀವನವು ಅತ್ಯಂತ ಭಾವನಾತ್ಮಕ ಹಾಗೂ ಗೊಂದಲಗಳಿಂದ ತುಂಬಿರುತ್ತದೆ. ಶುಕ್ರ ಗ್ರಹದ ಪ್ರಭಾವದಿಂದ ಈ ಸಮಯದಲ್ಲಿ ಇವರಿಗೆ ಆಕರ್ಷಣೆ, ಪ್ರೀತಿ ಮತ್ತು ಭೌತಿಕ ಸೌಕರ್ಯಗಳತ್ತ ಹೆಚ್ಚು ಸೆಳೆಯುವ ಗುಣ ಬರುತ್ತದೆ. ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಇವರಿಗೆ ಮೊದಲ ಪ್ರೀತಿ ಸಿಗುತ್ತದೆ ಮತ್ತು ಆ ಪ್ರೀತಿ ಅವರ ಹೃದಯದಲ್ಲಿ ಆಳಗೊಳ್ಳುತ್ತದೆ. ಆದರೆ ಅನೇಕ ಬಾರಿ ಈ ಸಂಬಂಧ ಅಸಂಪೂರ್ಣವಾಗುತ್ತದೆ ಅಥವಾ ಇವರಿಗೆ ದ್ರೋಹ ಅನುಭವವಾಗುತ್ತದೆ. ಇದರ ಪ್ರಮುಖ ಕಾರಣ ಇವರ ಅತಿಯಾದ ಭಾವನಾತ್ಮಕ ಸ್ವಭಾವ, ಆದರೆ ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಲಾಗದ ಗುಣ. ಇವರಿಗೆ ನಾನು ಪ್ರೀತಿಸುವವನು ಅಥವಾ ಪ್ರೀತಿಸುವವಳು ಎಲ್ಲವನ್ನು ಸ್ವತಃ ಅರ್ಥ ಮಾಡಿಕೊಳ್ಳಬೇಕು ಎಂದು ತೋರುತ್ತದೆ, ಆದರೆ ಅದು ಸಂಭವಿಸುವುದಿಲ್ಲ. ಹೀಗಾಗಿ ಸಂಬಂಧಗಳು ದೂರವಾಗುತ್ತವೆ. ಈ ಅವಧಿಯಲ್ಲಿ ಶುಕ್ರನು ರಾಹು ಅಥವಾ ಶನಿಯಿಂದ ಪೀಡಿತನಾಗಿದ್ದರೆ ಮಾನಸಿಕ ಗೊಂದಲ, ಸಂಬಂಧಗಳಲ್ಲಿ ದ್ರೋಹ ಅಥವಾ ವ್ಯಕ್ತಿತ್ವದ ಮೇಲೆ ಅಪವಾದಗಳು ಎದುರಾಗುವ ಸಾಧ್ಯತೆಯೂ ಇರುತ್ತದೆ. 3. ವೃಷಭ ರಾಶಿಯವರ ಜೀವನದ 3ನೇ ಕಹಿ ಸತ್ಯವೆಂದರೆ, 25ರಿಂದ 35ರ ವಯಸ್ಸಿನವರೆಗೆ ವೃಷಭ ರಾಶಿಯವರ ಜೀವನವು ವೃತ್ತಿ ಜೀವನ ಮತ್ತು ಸಾಮಾಜಿಕ ಸ್ಥಿರತೆಯ ಹಂತವಾಗಿರುತ್ತದೆ. ಆದರೆ ಈ ಅವಧಿ ದೊಡ್ಡ ತ್ಯಾಗಗಳ ಕಾಲವೂ ಆಗಿದೆ. ಈ ಸಮಯದಲ್ಲಿ ಅವರು ಕುಟುಂಬದ ಆರ್ಥಿಕ ಹೊಣೆಗಾರಿಕೆಯನ್ನು ಹೊರುತ್ತಾರೆ ಮತ್ತು ತಮ್ಮ ಸ್ವಂತ ಕನಸುಗಳಿಗೆ ತಾತ್ಕಾಲಿಕವಾಗಿ ರಾಜೀನಾಮೆ ಕೊಡುತ್ತಾರೆ. ವೃಷಭ ರಾಶಿಯವರ ಜೀವನವು ಸಹಜವಾಗಿ ಸಂಪತ್ತು ಮತ್ತು ಸುಖದತ್ತ ಆಕರ್ಷಿತವಾಗಿರುತ್ತದೆ. ಇವರ ಸ್ವಾಮಿ ಶುಕ್ರನು ಇವರನ್ನು ಸೌಂದರ್ಯ, ವೈಭವ, ಕಲೆ ಮತ್ತು ಸಂಗ್ರಹಣೆಯತ್ತ ಪ್ರೇರೇಪಿಸುತ್ತಾನೆ.
ಆದರೆ ಈ ಆಕರ್ಷಣೆ ಮಿತಿಮೀರಿದರೆ ಅಥವಾ ಜಾತಕದಲ್ಲಿ ಧನಭಾವದ ಮೇಲೆ ಶನಿ, ರಾಹು ಅಥವಾ ಕೇತುಗಳ ದೃಷ್ಟಿ ಇದ್ದರೆ ಜೀವನದಲ್ಲಿ ಆರ್ಥಿಕ ತೊಂದರೆಗಳು ಮತ್ತೆ ಮತ್ತೆ ಎದುರಾಗುತ್ತವೆ. 25ರಿಂದ 35ರ ವಯಸ್ಸಿನವರೆಗೆ ಇವರಿಗೆ ಸಾಧನೆ ನಿಧಾನವಾಗಿ ದೊರೆಯುತ್ತದೆ. ಆದರೆ ಖರ್ಚುಗಳು ಆಕಸ್ಮಿಕವಾಗಿ ಹೆಚ್ಚಾಗುತ್ತವೆ. ಅವರು ಶ್ರಮಿಸುತ್ತಾರೆ, ಆದರೆ ಕೆಲವೊಮ್ಮೆ ತಪ್ಪು ಹೂಡಿಕೆ, ಅತಿರೇಕದ ಖರ್ಚು ಅಥವಾ ಭಾವನಾತ್ಮಕ ನಿರ್ಧಾರಗಳು ಅವರ ಹಣಕಾಸಿನ ಸ್ಥಿತಿಯನ್ನು ಹಾಳು ಮಾಡುತ್ತವೆ. ವಿಶೇಷವಾಗಿ ಸಪ್ತಮ ಅಥವಾ ದಶಮ ಭಾವದ ಮೇಲೆ ಶನಿಯ ದೃಷ್ಟಿ ಇದ್ದರೆ ಈ ಅವಧಿಯಲ್ಲಿ ಇವರಿಗೆ ಉದ್ಯೋಗದಲ್ಲಿ ಮೋಸ, ಮೇಲಾಧಿಕಾರಿಗಳೊಂದಿಗೆ ಘರ್ಷಣೆ ಅಥವಾ ತಪ್ಪು ನಿರ್ಧಾರಗಳಿಂದ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಯಾವಾಗ ಜಾತಕದಲ್ಲಿ ಸಪ್ತಮ ಮನೆಯಲ್ಲಿ ಮಂಗಳ ಅಥವಾ ಶನಿ ಕುಳಿತಿದ್ದರೆ ಇವರ ಪ್ರೀತಿ ಜೀವನದಲ್ಲಿ ಮತ್ತೆ ಮತ್ತೆ ಘರ್ಷಣೆ, ಅಹಂಕಾರ, ಸಂಘರ್ಷ ಅಥವಾ ಭಾವನಾತ್ಮಕ ಅಂತರ ಉಂಟಾಗಬಹುದು. ಅನೇಕ ಬಾರಿ ಇವರ ಪ್ರೀತಿಯ ಆಳವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಹೋಗುತ್ತಾರೆ. ಆಗ ಇವರ ಮನಸ್ಸಿನಲ್ಲಿ ಸದಾ ಒಂದು ಪ್ರಶ್ನೆ, ನಾನು ಹೃದಯದಿಂದ ನಿಷ್ಠೆಯಿಂದ ನಡೆದೆ, ಆದರೆ ನನಗೇಕೆ ಹೀಗೆ ಆಗುತ್ತದೆ ಎಂದು ಉಳಿಯುತ್ತದೆ. ಆದರೆ ಈ ಎಲ್ಲದರಲ್ಲೂ ಒಂದು ವಿಶೇಷ ಗಮನಾರ್ಹ ಗುಣ ಎಂದರೆ ವೃಷಭ ರಾಶಿಯವರು ಎಂದಿಗೂ ಸೋಲುವುದಿಲ್ಲ. ಅವರು ಬಿದ್ದರೆ ಮತ್ತೆ ಏಳಲು ಸಮಯ ತೆಗೆದುಕೊಳ್ಳುತ್ತಾರೆ, ಆದರೆ ಎದ್ದ ಮೇಲೆ ಇನ್ನಿತರಿಗಿಂತ ಹೆಚ್ಚು ಸ್ಥಿರವಾಗಿ ಯಶಸ್ವಿಯಾಗಿ ಏಳುತ್ತಾರೆ. ಏಕೆಂದರೆ ಇವರ ಬಳಿ ಇರುವ ಅದುಮಟ್ಟಿನ ಸಹನೆ ಕಾಲದ ಪ್ರತಿಯೊಂದು ಬಿರುಗಾಳಿಯನ್ನು ಎದುರಿಸುವ ಶಕ್ತಿಯಾಗಿದೆ. 4. ವೃಷಭ ರಾಶಿಯವರ ಜೀವನದ 4ನೆಯ ಕಹಿ ಸತ್ಯವೆಂದರೆ 25ರಿಂದ 35ರ ವಯಸ್ಸಿನ ಅವಧಿಯಲ್ಲಿ ವೃಷಭ ರಾಶಿಯವರ ವಿವಾಹವು ನಡೆಯುತ್ತದೆ. ಆದರೆ ಇವರ ವೈವಾಹಿಕ ಜೀವನವೂ ಸಹ ಅಷ್ಟು ಸುಲಭವಾಗಿರುವುದಿಲ್ಲ. ಪ್ರೀತಿಯ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರ ಹೃದಯ ತುಂಬ ಆಳವಾದದ್ದು. ಒಮ್ಮೆ ಯಾರಿಗಾದರೂ ಮನಸೋತರೆ ಆ ಸಂಬಂಧ ಜೀವನ ಪರ್ಯಂತ ಅವರ ಮನಸ್ಸಿನಲ್ಲಿ ಉಳಿಯುತ್ತದೆ. ಆ ಸಂಬಂಧ ಉಳಿದರೂ ಇರಲಿ, ಮುರಿದರೂ ಇರಲಿ, ಇವರ ಪ್ರೀತಿಯಲ್ಲಿ ನಿಷ್ಠೆ, ಮೌನ ಮತ್ತು ಸ್ಥಿರತೆ ಇರುತ್ತದೆ. ಆದರೆ ಇದೇ ಸ್ಥಿರತೆ ಕೆಲವೊಮ್ಮೆ ಇವರಿಗೆ ದೊಡ್ಡ ನೋವಾಗುತ್ತದೆ. ಏಕೆಂದರೆ ಅವರು ಸಂಬಂಧಗಳಲ್ಲಿ ಬಹಳ ಸಮಯ ಉಳಿಯುತ್ತಾರೆ, ಬಿಡುವ ವಿಚಾರವೇ ಮಾಡುವುದಿಲ್ಲ. 5. ವೃಷಭ ರಾಶಿಯವರ ಜೀವನದ 5ನೇ ಕಹಿ ಸತ್ಯವೆಂದರೆ 36ರಿಂದ 42ರ ವಯಸ್ಸಿನವರೆಗೆ ವೃಷಭ ರಾಶಿಯವರ ಜೀವನದಲ್ಲಿ ಸಂಘರ್ಷ ಮತ್ತು ಆತ್ಮ ಪರಿಶೀಲನೆ ಎರಡೂ ಒಂದೇ ಸಮಯದಲ್ಲಿ ಬರುತ್ತವೆ. ಇದುವರೆಗೆ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಅವರು ಮಾನಸಿಕ ಹಾಗೂ ದೈಹಿಕವಾಗಿ ದಣಿದಿರುತ್ತಾರೆ. ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತದೆ ಮತ್ತು ಇವರಿಗೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಭಾವನೆ ಬರುತ್ತದೆ. ಈ ಅವಧಿಯಲ್ಲಿ ಶುಕ್ರನು ಶತ್ರುಗಳಿಂದ ಸುತ್ತುವರೆದಿದ್ದರೆ ಪ್ರೀತಿ ಸಂಬಂಧ ಮುರಿಯಬಹುದು. ವೈವಾಹಿಕ ಜೀವನದಲ್ಲಿ ಕಹಿ ಅನುಭವ ಆಗಬಹುದು ಅಥವಾ ಆರೋಗ್ಯ ಸಮಸ್ಯೆಗಳು, ಗೂಢ ರೋಗ, ಬೆನ್ನು ನೋವು, ರಕ್ತದೊತ್ತಡ ಇತ್ಯಾದಿ ಎದುರಾಗಬಹುದು. ಆದರೆ ಇದೇ ಸಮಯದಲ್ಲಿ ಇವರ ಅತಿ ದೊಡ್ಡ ಶಕ್ತಿ ಧೈರ್ಯ ಹೊರಹೊಮ್ಮುತ್ತದೆ. ಅವರು ಅಳುವುದಿಲ್ಲ, ಓಡುವುದಿಲ್ಲ, ಬದಲಿಗೆ ಒಳಗೆ ತಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡಿಕೊಳ್ಳುತ್ತಾರೆ. ಅನೇಕ ವೃಷಭ ರಾಶಿಯವರು ಈ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಆಸಕ್ತಿ, ಪ್ರಕೃತಿಯೊಂದಿಗೆ ನಂಟು ಅಥವಾ ಸೃಜನಾತ್ಮಕ ಕ್ಷೇತ್ರಗಳತ್ತ ತಿರುಗುತ್ತಾರೆ. ಈ ಬದಲಾವಣೆ ಅವರ ಒಳಗಿನ ಅಶಾಂತಿಯನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. 6. ವೃಷಭ ರಾಶಿಯವರ 6ನೇ ಕಹಿ ಸತ್ಯವೆಂದರೆ 43ರಿಂದ 49ರ ವಯಸ್ಸು ವೃಷಭ ರಾಶಿಯವರಿಗೆ ಜೀವನದ ಅತಿ ದೊಡ್ಡ ತಿರುವಾಗಿರುತ್ತದೆ. ಈ ವೇಳೆಗೆ ಅವರು ಜೀವನವನ್ನು ಆಳವಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಹಣ ಸಂಪತ್ತು ಇರದಿದ್ದರೂ ಅನುಭವ ಅಪಾರವಾಗಿರುತ್ತದೆ. ಆದರೆ ಇದೇ ವಯಸ್ಸಿನಲ್ಲಿ ಹಿಂದಿನ ಪ್ರತಿಯೊಂದು ತಪ್ಪು ಒಂದೊಂದಾಗಿ ಮನಸ್ಸಿಗೆ ಬರುತ್ತದೆ ಮತ್ತು ಅಪರಾಧ ಬೋಧ ಮನಸ್ಸಿನಲ್ಲಿ ಬೇರು ಬೀಳುತ್ತದೆ. ಅಂದು ಆ ನಿರ್ಧಾರ ತೆಗೆದುಕೊಂಡಿರಲಿಲ್ಲವಷ್ಟೇ, ಆ ಸಂಬಂಧ ಉಳಿಸಿಕೊಂಡಿದ್ದರೆ, ಸ್ವಲ್ಪ ನನಗಾಗಿ ಬದುಕಿದ್ದರೆ, ಇಂತಹ ಆಲೋಚನೆಗಳು ನಿರಂತರವಾಗಿ ಮನಸ್ಸಿನಲ್ಲಿ ನಡೆಯುತ್ತವೆ. ಈ ಸಮಯದಲ್ಲಿ ಶುಕ್ರನು ಕೇತು ಅಥವಾ ರಾಹುವಿನಿಂದ ಪೀಡಿತನಾಗಿದ್ದರೆ ಮನೋವ್ಯಾಧಿ, ಆತ್ಮಗ್ಲಾನಿ ಮತ್ತು ಭಾವನಾತ್ಮಕ ಏಕಾಂತದ ಸ್ಥಿತಿಗಳು ಎದುರಾಗಬಹುದು. ಆದರೆ ವ್ಯಕ್ತಿ ತನ್ನೊಳಗೆ ತೊಡಗಿಕೊಂಡರೆ ಇದು ಆತ್ಮ ಸಂಪರ್ಕದ ಕಾಲವಾಗುತ್ತದೆ. ಹಿಂದಿನ ಸಂಸ್ಕಾರ, ಭಕ್ತಿ ಅಥವಾ ಮಹಾಲಕ್ಷ್ಮಿ ಆರಾಧನೆ ಇವರಿಗೆ ಹೊಸ ದಾರಿಯನ್ನು ತೋರಿಸಬಹುದು. 7. 50ರಿಂದ 60ರ ವಯಸ್ಸಿನ ಅವಧಿ ವೃಷಭ ರಾಶಿಯವರಿಗೆ ಆಳವಾದ ಆತ್ಮ ಸಾಕ್ಷಾತ್ಕಾರದ ಕಾಲ. ಈ ವೇಳೆಗೆ ಅವರು ಜೀವನದಿಂದ ಬಹಳ ಪಾಠಗಳನ್ನು ಕಲಿತಿರುತ್ತಾರೆ. ಹಿಂದಿನ ಹಠಮಾರಿ ಸ್ವಭಾವ ಈಗ ಸ್ವೀಕಾರದ ಗುಣಕ್ಕೆ ಮಾರ್ಪಡಲು ಪ್ರಾರಂಭಿಸುತ್ತದೆ. ಸಂತಾನದ ವಿಷಯದಲ್ಲಿ
ವೃಷಭ ರಾಶಿಯವರ ಅನುಭವವು ತುಂಬಾ ಭಾವನಾತ್ಮಕ. ಅವರು ತಂದೆ ತಾಯಿಯರಾಗಿ ಅತ್ಯಂತ ಜವಾಬ್ದಾರಿಗಳಿಂದ ಕೂಡಿರುತ್ತಾರೆ, ಆದರೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತಾರೆ. ಇವರು ಭಾವಿಸುತ್ತಾರೆ, ನಾನು ಕುಟುಂಬಕ್ಕಾಗಿ ಎಲ್ಲವನ್ನೂ ಮಾಡಿದೆ, ಹೀಗಾಗಿ ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು, ಗೌರವಿಸಬೇಕು, ನನ್ನ ಮಾತು ಕೇಳಬೇಕು. ಆದರೆ ಮಕ್ಕಳು ತಮ್ಮ ರೀತಿಯಲ್ಲಿ ಬದುಕಲು ಪ್ರಾರಂಭಿಸಿದಾಗ ಇವರಿಗೆ ಒಳಗೆ ನೋವು ಉಂಟಾಗುತ್ತದೆ. 8. ವೃಷಭ ರಾಶಿಯವರ ಜೀವನದ 8ನೇ ಕಹಿ ಸತ್ಯವೆಂದರೆ ಜಾತಕದಲ್ಲಿ ಪಂಚಮ ಭಾವದ ಮೇಲೆ ರಾಹು, ಕೇತು ಅಥವಾ ಶನಿಯ ದೃಷ್ಟಿ ಇದ್ದರೆ ಸಂತಾನ ದೂರವಾಗಬಹುದು ಅಥವಾ ಬಹಳ ಬಂಡಾಯ ಸ್ವಭಾವಿಯಾಗಬಹುದು. ಕೆಲವೊಮ್ಮೆ ಸಂತಾನ ಇದ್ದರೂ ಸಹ ವೃಷಭ ರಾಶಿಯವರು ವಾರ್ಧಕ್ಯದಲ್ಲಿ ಏಕಾಂಗಿ ಭಾವನೆ ಅನುಭವಿಸುತ್ತಾರೆ. ಆದರೆ ಶುಕ್ರನು ಶುಭ ಸ್ಥಿತಿಯಲ್ಲಿ ಇದ್ದು ಚಂದ್ರನೊಂದಿಗೆ ಯೋಗ ಹೊಂದಿದ್ದರೆ ಈ ವಯಸ್ಸಿನಲ್ಲಿ ಇವರಿಗೆ ಗೌರವ, ಕುಟುಂಬದಿಂದ ಸಂತೋಷ ಅಥವಾ ಆಧ್ಯಾತ್ಮಿಕ ಪ್ರಗತಿ ದೊರೆಯಬಹುದು. ಈ ಅವಧಿಯಲ್ಲಿ ಇವರಿಗೆ ಪ್ರಕೃತಿ, ಸಂಗೀತ ಮತ್ತು ಮೌನ ಅತ್ಯಂತ ಆಕರ್ಷಕವಾಗುತ್ತದೆ. ಅನೇಕ ವೃಷಭ ರಾಶಿಯವರು ಈ ವಯಸ್ಸಿನಲ್ಲಿ ಇತರರಿಗೆ ಬೋಧನೆ, ಸಲಹೆ ನೀಡುವುದು ಅಥವಾ ಸಮಾಜ ಸೇವೆಯಲ್ಲಿ ತೊಡಗುವುದು ಪ್ರಾರಂಭಿಸುತ್ತಾರೆ. ತಾವು ಜೀವನ ಪೂರ್ತಿ ತಮ್ಮಗಾಗಿ ಮಾಡದಿದ್ದನ್ನು ಈಗ ಇತರರಿಗೆ ನೀಡಲು ಪ್ರಾರಂಭಿಸುತ್ತಾರೆ. 9. ವೃಷಭ ರಾಶಿಯವರ 9ನೇ ಕಹಿ ಸತ್ಯವೆಂದರೆ 60ರ ವಯಸ್ಸು ದಾಟಿದ ನಂತರ ವೃಷಭ ರಾಶಿಯವರ ಹೊರಗಿನ ಜಗತ್ತು ನಿಧಾನವಾಗುತ್ತದೆ, ಆದರೆ ಅವರ ಒಳಗಿನ ಜಗತ್ತು ವೇಗವಾಗಿ ಜಾಗೃತವಾಗಲು ಪ್ರಾರಂಭಿಸುತ್ತದೆ. ಇದುವರೆಗೆ ಅವರು ಮನೆ ಕಟ್ಟಿದರು, ಸಂಬಂಧಗಳನ್ನು ಉಳಿಸಿಕೊಂಡರು, ಹಣ ಸಂಪಾದಿಸಿದರು, ಗೌರವ ಪಡೆದರು ಅಥವಾ ಕಳೆದುಕೊಂಡರು. ಈಗ ಅವರು ತಮ್ಮನ್ನೇ ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ವೃಷಭ ರಾಶಿಯ ಸ್ವಾಮಿ ಶುಕ್ರನು ಇದುವರೆಗೆ ಅವರಿಗೆ ಭೌತಿಕ ಜೀವನವನ್ನು ತೋರಿಸಿದ್ದ ಸೌಂದರ್ಯ, ಸಂಬಂಧಗಳು, ಹಣ, ಆಹಾರ, ಸೌಲಭ್ಯಗಳು. ಆದರೆ ಈಗ ಈ ವಯಸ್ಸಿನಲ್ಲಿ ಅವನನ್ನು ಅದಕ್ಕಿಂತ ಮೇಲೆ ಏರಲು ಪ್ರೇರೇಪಿಸುತ್ತದೆ. ಈಗ ಶುಕ್ರನು ಇಂದ್ರಿಯ ಸುಖವನ್ನೇ ಬಯಸುವುದಿಲ್ಲ, ಬದಲಾಗಿ ಆತ್ಮ ಸಮತೋಲನವನ್ನು ಬಯಸುತ್ತಾನೆ. ಈ ವಯಸ್ಸಿನಲ್ಲಿ ವೃಷಭ ರಾಶಿಯವರಿಗೆ ಪ್ರತಿ ಆತ್ಮವು ಸ್ವತಂತ್ರ ಎಂಬ ಸತ್ಯ ತಿಳಿಸುತ್ತದೆ. ಮಗುವನ್ನು ಬೆಳೆಸುವುದು, ದೊಡ್ಡವನಾಗಿಸುವುದು ನನ್ನ ಕರ್ತವ್ಯ, ಆದರೆ ಅವನು ಹೇಗೆ, ಎಲ್ಲಿ ಬದುಕುತ್ತಾನೆ ಎಂಬುದು ಅವನ ಭಾಗ್ಯ ಮತ್ತು ಅವನ ಆಯ್ಕೆ ಎಂಬ ಅರಿವು ಬರುತ್ತದೆ. ವೃಷಭ ರಾಶಿಯವರು ಇದನ್ನು ಸ್ವೀಕರಿಸಲು ಕಲಿತಾಗ ಅವರೊಳಗೆ ಆಳವಾದ ಆತ್ಮ ಸಮತೋಲನ ಹುಟ್ಟುತ್ತದೆ. ಅವರು ದೂರು ಕೊಡುವುದನ್ನು ಬಿಟ್ಟು ಆಶೀರ್ವಾದ ನೀಡಲು ಆರಂಭಿಸುತ್ತಾರೆ. ಅದೇ ಅವರ ಸತ್ಯ ಪರಿಪಕ್ವತೆ. ಇದು ಕೊನೆಯಲ್ಲಿ ಅವರನ್ನು ತಮ್ಮ ಮಕ್ಕಳ ಹೃದಯಕ್ಕೆ ಇನ್ನಷ್ಟು ಹತ್ತಿರ ತರುತ್ತದೆ. 10. ವೃಷಭ ರಾಶಿಯವರ ಜೀವನದ 10ನೇ ಕಹಿ ಸತ್ಯವೆಂದರೆ 60ರ ವಯಸ್ಸಿನಲ್ಲಿ ಜಾತಕದಲ್ಲಿ 12ನೇ ಅಥವಾ ಚತುರ್ಥ ಭಾವದ ಮೇಲೆ ಶನಿಯ ದೃಷ್ಟಿ ಇದ್ದರೆ ವ್ಯಕ್ತಿಗೆ ಒಳಗಿನ ಏಕಾಂತ ಭಾವನೆ ಉಂಟಾಗುತ್ತದೆ. ಮನೆ ತುಂಬ ಜನರಿದ್ದರೂ ಸಹ ಮನಸ್ಸು ಒಂಟಿತನ ಅನುಭವಿಸುತ್ತದೆ, ದೇಹ ದಣಿವನ್ನು ಅನುಭವಿಸುತ್ತದೆ, ಹಳೆಯ ರೋಗಗಳು ಮತ್ತೆ ತಲೆದೂರುತ್ತವೆ. ಆದರೆ ಇದೇ ಸಮಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ, ಮೌನದ, ಭಕ್ತಿಯ ಮತ್ತು ಆತ್ಮ ಸ್ವೀಕಾರದ ಅಧ್ಯಾಯ. ವೃಷಭ ರಾಶಿಯವರು ಈ ವಯಸ್ಸಿನಲ್ಲಿ ಅಧ್ಯಾತ್ಮಕ್ಕೆ ತಿರುಗಿಕೊಂಡರೆ ದೇವಾಲಯ, ಸೇವೆ, ಧ್ಯಾನ ಅಥವಾ ಸರಳ ಜೀವನದ ಮೂಲಕ ಅವರು ಜೀವನ ಪೂರ್ತಿ ಹೊರಗೆ ಹುಡುಕುತ್ತಿದ್ದ ಸ್ಥಿರತೆಯನ್ನು ತಮ್ಮೊಳಗೆ ಕಂಡುಕೊಳ್ಳಬಹುದು. ಈಗ ಅವರಿಗೆ ಇತರರು ಪ್ರಶಂಸಿಸುವ ಅಗತ್ಯವಿಲ್ಲ, ಅವರು ಸ್ವತಃ ತಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಈಗ ಅವರಿಗೆ ಸಂಬಂಧಗಳಲ್ಲಿ ನಿರೀಕ್ಷೆಯೇ ಇರುವುದಿಲ್ಲ, ಏಕೆಂದರೆ ಅವರು ಏನು ಇದೆ, ಹೇಗಿದೆ ಎಂದು ಸ್ವೀಕರಿಸಲು ಕಲಿಯುತ್ತಾರೆ. 11. ವೃಷಭ ರಾಶಿಯವರ ಜೀವನದ 11ನೇ ಕಹಿ ಸತ್ಯವೆಂದರೆ ಶುಕ್ರನು ಶುಭವಾಗಿದ್ದು ಗುರು ಅಥವಾ ಚಂದ್ರನ ಅನುಕೂಲ ದೃಷ್ಟಿ ದೊರೆತರೆ 60ರ ನಂತರ ವೃಷಭ ರಾಶಿಯವರು ಕೇವಲ ಒಳಗಿನಿಂದ ತೃಪ್ತರಾಗುವುದಿಲ್ಲ, ಅವರು ಮನೆಯ ಆಶೀರ್ವಾದವಾಗುತ್ತಾರೆ. ಅವರ ಮೌನ, ನಗು, ಅನುಭವ ಇವೆಲ್ಲವೂ ಬರುವ ತಲೆಮಾರುಗಳಿಗೆ ದಾರಿ ತೋರಿಸುತ್ತವೆ. ಈ ವಯಸ್ಸಿನಲ್ಲಿ ಅವರು ಜೀವನ ಪೂರ್ತಿ ತಾವು ಬಿಸಿಲನ್ನು ಸಹಿಸಿಕೊಂಡು ಇತರರಿಗೆ ನೆರಳು ನೀಡಿದ ಮರದಂತಾಗುತ್ತಾರೆ. ಈಗ ಅವರು ಸ್ವತಃ ಆ ನೆರಳಿನಲ್ಲಿ ಕುಳಿತುಕೊಳ್ಳುವುದನ್ನು ಕಲಿಯುತ್ತಾರೆ. 60ರ ನಂತರದ ವಯಸ್ಸು ವೃಷಭ ರಾಶಿಯವರಿಗೆ ಅಂತ್ಯವಲ್ಲ, ಅದು ಹೊಸ ಪ್ರಯಾಣ. ದೇಹ ದಣಿದರೂ ಆತ್ಮ ಸಂತೋಷದಿಂದ ಹೇಳುತ್ತದೆ, ಈಗ ನಾನು ನನ್ನನ್ನು ಕಂಡುಕೊಂಡಿದ್ದೇನೆ ಎಂದು. ಸ್ನೇಹಿತರೆ, ಇದು ವೃಷಭ ರಾಶಿಯ ಕತೆ. ಪ್ರತಿ ಹೋರಾಟದಲ್ಲೂ ಸ್ಥಿರವಾಗಿರುವ, ಪ್ರತಿ ಮುರಿತದಲ್ಲೂ ತನ್ನನ್ನು ಒಗ್ಗೂಡಿಸಿಕೊಳ್ಳುವ, ಸಂಬಂಧಗಳಲ್ಲಿ ಸಂಪೂರ್ಣ ಮುಳುಗಿದ್ದರೂ ತನ್ನನ್ನು ಕಳೆದುಕೊಳ್ಳದ, ಪ್ರತಿ ಸೋಲಿನಲ್ಲೂ ತನ್ನ ಆತ್ಮ ಗೌರವವನ್ನು ಉಳಿಸಿಕೊಂಡ ರಾಶಿಯ ಕತೆ. ಅವರು ಆರ್ಥಿಕ ಹೋರಾಟಗಳನ್ನು ಸಹ ಎದುರಿಸುತ್ತಾರೆ, ಪ್ರೀತಿಯಲ್ಲಿ ಅಪೂರ್ಣತೆಯನ್ನು ಅನುಭವಿಸುತ್ತಾರೆ, ಆದರೂ ಯಾರ ಮೇಲೂ ದೂರು ನೀಡುವುದಿಲ್ಲ, ಏಕೆಂದರೆ ಅವರು ಆತ್ಮಕ್ಕೆ ಶಬ್ದ ಬೇಡ,
ಅವರಿಗೆ ಬೇಕು ಕೇವಲ ಶಾಂತಿ. ನೀವು ಕೂಡ ವೃಷಭ ರಾಶಿಯವರಾಗಿದ್ದರೆ ಒಂದು ವಿಷಯ ತಿಳಿದುಕೊಳ್ಳಿ, ನೀವು ಅಪರೂಪದವರು. ಏಕೆಂದರೆ ನೀವು ಕಲಿತಿದ್ದೀರಿ ಧೈರ್ಯ, ತ್ಯಾಗ, ಮೌನ ಮತ್ತು ಆತ್ಮಶಾಂತಿ. ಇವುಗಳನ್ನು ಜೀವನದಲ್ಲಿ ಅಲ್ಪಸಂಖ್ಯೆಯವರು ಮಾತ್ರ ಕಲಿಯುತ್ತಾರೆ. ಮತ್ತು ನಿಮ್ಮ ಜೀವನದಲ್ಲಿ ಯಾರಾದರೂ ವೃಷಭ ರಾಶಿಯವರು ಇದ್ದರೆ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಏಕೆಂದರೆ ಅವರು ಬಹುಶಃ ನಿಮಗೆ ಯಾವುದನ್ನು ಹೇಳುವುದಿಲ್ಲ, ಆದರೆ ಅವರ ಮನದಾಳದಲ್ಲಿ ಅವರು ನಿಮ್ಮಿಗಾಗಿ ಎಲ್ಲವನ್ನು ಮಾಡುತ್ತಿದ್ದಾರೆ. ಇವಾಗ ಬನ್ನಿ ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಶುಭ ಫಲ ನೀಡುವ ಕೆಲವು ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಶುಕ್ರವಾರ ಸೂರ್ಯನು ಅಸ್ತಮಿಸುವ ಸಮಯದಲ್ಲಿ ಆಕಾಶ ಸ್ವಲ್ಪ ಮೃದುವಾಗಿರುವಾಗ ಬಿಳಿ ಬಟ್ಟೆ ತೊಟ್ಟು ಮಹಾಲಕ್ಷ್ಮೀ ದೇವಿಯ ಮುಂದೆ ಗುಲಾಬಿ ಹೂವುಗಳನ್ನು ಇಡಿ. ನಂತರ ಮೌನವಾಗಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಈ ಮಂತ್ರವು ಕೇವಲ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುವ ಸಾಧನವಲ್ಲ, ಅದು ಆತ್ಮಕ್ಕೆ ಸ್ಥೈರ್ಯ ನೀಡುವ ಪ್ರಾರ್ಥನೆಯೂ ಹೌದು. ಅದೇ ದಿನ ಬಡವರಿಗೆ ಅಥವಾ ವೃದ್ಧೆಯೊಬ್ಬಳಿಗೆ ಬಿಳಿ ಸಿಹಿ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡಿ, ಯಾವುದೇ ಪ್ರದರ್ಶನವಿಲ್ಲದೆ ಕೇವಲ ಹೃದಯದಿಂದ. ಏಕೆಂದರೆ ಶುಕ್ರ ಗ್ರಹ ಫಲ ನೀಡುವುದು ಕೇವಲ ವಿನಯಶೀಲತೆ ಇರುವಾಗ ಮಾತ್ರ. ಸಂಬಂಧಗಳಲ್ಲಿ ತಪ್ಪು ಅರ್ಥೈಸಿಕೆ ಹೆಚ್ಚಿದರೆ, ಪ್ರೀತಿ ಅಪೂರ್ಣವಾಗಿದೆ ಎಂದು ಭಾಸವಾದರೆ ಅಥವಾ ವೈವಾಹಿಕ ಜೀವನದಲ್ಲಿ ಸಂಭಾಷಣೆ ಕಡಿಮೆ ಆದರೆ ಶಿವ ಪಾರ್ವತಿಯ ಉಪಾಸನೆ ಮಾಡುವುದು ಅತ್ಯಂತ ಶುಭಕರ. ಶುಕ್ರವಾರದ ವಿಶೇಷ ವಿಧಾನ. ಶುಕ್ರವಾರದಂದು ಶಿವ ಪಾರ್ವತಿ ದೇವರ ಫೋಟೋ ಅಥವಾ ಪ್ರತಿಮೆಯ ಮುಂದೆ ಗುಲಾಬಿ ಹೂವು ಹಾಗೂ ಬಿಲ್ವಪತ್ರೆಯನ್ನು ಅರ್ಪಿಸಿ. ನಂತರ ಶಾಂತವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಅದೇ ರಾತ್ರಿ ಸ್ವಲ್ಪ ಕೇಸರಿ ಹಾಕಿದ ಪಾಯಸ ತಯಾರಿಸಿ ಮೊದಲು ತಾವೇ ಸೇವಿಸಿ. ಬಳಿಕ ಮನಸ್ಸಿನಲ್ಲಿ ಈ ಸಂಕಲ್ಪವನ್ನು ಮಾಡಿ, ನಾನು ಯಾರಿಂದಲೂ ನಿರೀಕ್ಷೆ ಇಡುವುದಿಲ್ಲ, ಕೇವಲ ಪ್ರೀತಿಯನ್ನು ನೀಡುತ್ತೇನೆ. ಧನ ಸಂಬಂಧಿತ ಕಷ್ಟಗಳಲ್ಲಿ ವೃಷಭ ರಾಶಿಯವರು ಹೆಚ್ಚು ಒಬ್ಬರೇ ಹೋರಾಡುತ್ತಾರೆ. ಹೊರಗೆ ನೋಡಲು ಅವರು ಬಲಿಷ್ಠರಾಗಿರುವಂತೆ ತೋರುತ್ತಾರೆ, ಆದರೆ ಇತರರಿಗಾಗಿ ಅವರು ಮೌನವಾಗಿ ಮಾಡಿದ ಪ್ರತಿಯೊಂದು ಖರ್ಚಿನ ಭಾರವನ್ನು ಒಳಗಿಂದ ಹೊರುತ್ತಾರೆ. ಇಂತಹ ಸಂದರ್ಭದಲ್ಲಿ ಪ್ರತಿ ಶನಿವಾರ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಶನಿದೇವರ ಬಳಿ ಪ್ರಾರ್ಥನೆ ಮಾಡಿ, ನನ್ನ ಕರ್ಮಗಳು ಕಠಿಣವಾಗಿದ್ದರೂ ನನ್ನ ಭಕ್ತಿ ಎಂದಿಗೂ ಕುಂದದಿರಲಿ. ಶನಿದೇವರು ನ್ಯಾಯದೇವರು, ಅವರು ತಡ ಮಾಡಬಹುದು, ಆದರೆ ಉತ್ತರವನ್ನು ಯಾವಾಗಲೂ ಕೊಡುವರು. ನಿಮಗೆ ಅನಿಸುತ್ತಿದೆಯೇ ನೀವು ಹೆಚ್ಚು ಯೋಚಿಸುತ್ತೀರಾ, ಹೆಚ್ಚು ಗೊಂದಲಗೊಳಗಾಗುತ್ತೀರಾ ಮತ್ತು ಒಳಗೆ ಯಾವಾಗಲೂ ಒಂದು ಶಬ್ದ ಕಿರುಕುಳ ನೀಡುತ್ತಿದೆಯೇ? ಆಗ ಪ್ರತಿ ಬೆಳಿಗ್ಗೆ ತುಳಸಿಯ ಗಿಡದ ಮುಂದೆ ದೀಪ ಹಚ್ಚಿ ಓಂ ಗಣಪತಾಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ತುಳಸಿಯನ್ನು ಮುಟ್ಟುವುದು, ಅದಕ್ಕೆ ನೀರು ಹಾಕುವುದು, ಅದನ್ನು ಮೃದುವಾಗಿ ಸ್ಪರ್ಶಿಸುವುದು, ಇವೆಲ್ಲವೂ ಕೇವಲ ಆಧ್ಯಾತ್ಮಿಕ ಅಭ್ಯಾಸವಲ್ಲ, ಮನಸ್ಸನ್ನು ಸ್ಥಿರವಾಗಿಡುವ ಶಕ್ತಿಶಾಲಿ ಸಾಧನಗಳಾಗಿವೆ. ಬಿಳಿ ಚಂದನದ ತಿಲಕವನ್ನು ಹಾಕಿಕೊಳ್ಳಿ ಮತ್ತು ಪ್ರತಿ ಶುಕ್ರವಾರ ಸುಗಂಧದ ಸಣ್ಣ ಸ್ಪರ್ಶವನ್ನು ಕಂಠದ ಬಳಿ ಅಥವಾ ಹೃದಯ ಸ್ಥಳದಲ್ಲಿ ಮಾಡಿಕೊಳ್ಳಿ. ಏಕೆಂದರೆ ಇದು ಶುಕ್ರ ಗ್ರಹವನ್ನು ಸಂತೃಪ್ತಿಗೊಳಿಸುತ್ತದೆ ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವೃಷಭ ರಾಶಿಯವರಿಗೆ ಶುಭವಾದ ಬಣ್ಣಗಳು ಬಿಳಿ, ಗುಲಾಬಿ ಮತ್ತು ಮೃದುವಾದ ನೀಲಿ ಬಣ್ಣಗಳು. ಈ ಬಣ್ಣಗಳು ಇವರೊಳಗಿನ ಒತ್ತಡವನ್ನು ಶಮನಗೊಳಿಸುತ್ತವೆ ಮತ್ತು ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಶುಭ ಲೋಹ ಬೆಳ್ಳಿ, ಇದು ವೃಷಭ ರಾಶಿಗಾಗಿ ಅತ್ಯಂತ ಅನುಕೂಲಕರ. ಆಭರಣಗಳ ರೂಪದಲ್ಲಿರಲಿ ಅಥವಾ ಧನಪೆಟ್ಟಿಗೆಯಲ್ಲಿ ಬೆಳ್ಳಿಯ ನಾಣ್ಯ ಇಟ್ಟಿರಲಿ, ಅದು ಶುಭ ಫಲ ನೀಡುತ್ತದೆ. ವೃಷಭ ರಾಶಿಯವರಿಗೆ ಶುಭರತ್ನಗಳು ಓಪಲ್ ಮತ್ತು ವಜ್ರ, ಆದರೆ ಇವುಗಳನ್ನು ಧರಿಸುವ ಮೊದಲು ಜಾತಕವನ್ನು ಪರಿಶೀಲಿಸುವುದು ಅತಿ ಮುಖ್ಯ. ಶುಭ ಸಸ್ಯಗಳು ಶ್ವೇತಾರ್ಕ, ಗುಲಾಬಿ, ಮಲ್ಲಿಗೆ ಮತ್ತು ಮೋಗರ. ಈ ಸಸ್ಯಗಳನ್ನು ಮನೆಯಲ್ಲಿ ನೆಡುವುದು, ಅವುಗಳ ಆರೈಕೆ ಮಾಡುವುದು, ಪ್ರತಿದಿನ ಅವುಗಳಿಗೆ ನಮಸ್ಕಾರ ಮಾಡುವುದು, ಇವೆಲ್ಲವೂ ಜೀವಂತ ಸಾಧನೆಯಂತಿವೆ. ಇದರಿಂದ ವೃಷಭ ರಾಶಿಯವರ ಜೀವನದಲ್ಲಿ ಆನಂದ ಮತ್ತು ಸೌಂದರ್ಯದ ನಿರಂತರ ಹರಿವು ಉಂಟಾಗುತ್ತದೆ. ವೃಷಭ ರಾಶಿಯವರಿಗೆ ಶುಕ್ರವಾರದ ವಿಶೇಷವಾಗಿ ಉಪಾಯಗಳೆಂದರೆ ಬಿಳಿ ಹಸುವಿಗೆ ರೊಟ್ಟಿ ನೀಡುವುದು ಅಥವಾ ಮುತ್ತೈದೆಯರಿಗೆ ಮಹಿಳೆಯರಿಗೆ ಶೃಂಗಾರದ ಸಾಮಗ್ರಿಗಳನ್ನು ಕೊಡುವುದು. ಇದು ಶುಕ್ರ ಗ್ರಹವನ್ನು ಸಂತೋಷಪಡಿಸುತ್ತದೆ ಮತ್ತು ಜೀವನದ ನಿಂತಿರುವ ಹರಿವನ್ನು ಪುನಃ ಚೇತನಗೊಳಿಸುತ್ತದೆ. 6 ಮುಖಿ ರುದ್ರಾಕ್ಷಿ, ಇದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭಕರ. ಇದು ಶುಕ್ರ ಗ್ರಹದ ಪ್ರಭಾವವನ್ನು ಬಲಪಡಿಸಿ ಪ್ರೀತಿ, ಸಮತೋಲನ, ಆಕರ್ಷಣೆ ಮತ್ತು ಆತ್ಮಗೌರವವನ್ನು ಕಾಪಾಡುತ್ತದೆ. 2 ಮುಖಿ ರುದ್ರಾಕ್ಷಿ, ಇದು ಸಂಬಂಧಗಳಲ್ಲಿ ಸಮತೋಲನ ಮತ್ತು ವಿವೇಕವನ್ನು ನೀಡುತ್ತದೆ. ವಿಶೇಷವಾಗಿ
ದೂರ, ಶೈತ್ಯ ಅಥವಾ ಅಸಮಜ್ಜಿ ಹೆಚ್ಚಾದರೆ ಬಿಳಿ ಚಂದನದ ತಿಲಕ ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಬಲವಾಗಿ ಮನಸ್ಸಿಗೆ ಔಷಧಿಯಂತಿದೆ. ಇದು ಒಳಗಿನ ಅಶಾಂತಿಯನ್ನು ಪ್ರತಿದಿನ ನಿಧಾನವಾಗಿ ಶಮನಗೊಳಿಸುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.